ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗದೀಶ್ ಶೆಟ್ಟಿ. ರಾಜ್ಯದ 2.5 ಲಕ್ಷ ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಸಿಗುತ್ತಾ? ವಯೋಮಿತಿ ಗೊಂದಲದಿಂದ ಅಡ್ಮಿಷನ್ ಇಂದ ವಂಚಿತರಾಗುವಂತಹ 2,30,030 ಅಧಿಕ ವಿದ್ಯಾರ್ಥಿಗಳು ಜೂನ್ 1ನೇ ತಾರೀಕು ನಮಗೆ ಅಡ್ಮಿಷನ್ ಅನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಅವರ ಪೋಷಕರು ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಏನಿದು ವಯೋಮಿತಿ ಗೊಂದಲ? ಇವರಿಗೆ ಯಾಕೆ ಅಡ್ಮಿಷನ್ ಸಿಗ್ತಾ ಇಲ್ಲ? ಈ ಮಕ್ಕಳು ಯಾಕೆ ಈ ಸಲ 1ನೇ ತರಗತಿಗೆ ಸೇರೋದಕ್ಕೆ ಶಿಕ್ಷಣ ಸಚಿವರು ಸರ್ಕಾರವನ್ನ ಅಲಿತಾ ಇದ್ದಾರೆ, ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ವಯೋಮಿತಿ ಗೊಂದಲ ಅನ್ನುವಂಥದ್ದು ಇವತ್ತು ನಿನ್ನೆಯಿಂದ ಇರುವಂತಹ ವಿಚಾರ ಅಲ್ಲ. ಕಳೆದ ವರ್ಷವೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ 6 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಪೋಷಕರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಮಾಡಿದ್ರು, ಕ್ಯಾಂಪೈನ್ ಮಾಡಿದ್ರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಸತತವಾಗಿ ಭೇಟಿಯಾದ್ರು. ಡಿಕೆಶಿ ಅವರನ್ನು ಕೂಡ, ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಬಾಗಿಲಿಗೂ ಕೂಡ ಹೋಗಿ ಮನವಿಯನ್ನ ಮಾಡಿದ್ರು. ತಮ್ಮ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, 1ನೇ ತರಗತಿಗೆ ವಯೋಮಿತಿ ಗೊಂದಲದ ಕಾರಣ ಅಡ್ಮಿಷನ್ ಇಂದ ವಂಚಿತ ಮಾಡಬಾರದು ಅಂತ. ಅದು ಈ ವರ್ಷವೂ ಕೂಡ ಮುಂದುವರೆದಿದೆ. ಹಾಗಾದ್ರೆ ಇದೇನ್ ಆದೇಶ ಅಂತ ಕೇಳಿದ್ರೆ 2022ರ ಹೊತ್ತಿಗೆ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಮಾಡಿತ್ತು. ಜೂನ್ 1ನೇ ತಾರೀಕಿಗೆ ಅಡ್ಮಿಷನ್ ಆಗುವಂತಹ ಮಕ್ಕಳಿಗೆ, 1ನೇ ತರಗತಿಗೆ ದಾಖಲಾತಿ ಆಗುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ 6 ವರ್ಷ ತುಂಬಬೇಕು ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಅದು ಯಾವಾಗ 2022ರ ಕಾಲದಲ್ಲೇ ಸುತ್ತೋಲೆಯನ್ನ ಹೊರಡಿಸಿತ್ತು. ಅದಾದ್ಮೇಲೆ ಸಾಕಷ್ಟು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ ಇದ್ರು. ಸೊ ಕಳೆದ ವರ್ಷ ಮಕ್ಕಳು ಕೂಡ UKG ಇಂದ 1ನೇ ತರಗತಿಗೆ ಹೋಗುವಂತಹ ಮಕ್ಕಳಿಗೆ, ಅಂದ್ರೆ ಜೂನ್ 1 ಅಂದ್ರೆ ಈ ಹಿಂದಿನ ದಿನ 5 ವರ್ಷ 11 ತಿಂಗಳಾದವರು, ಅಥವಾ 5 ವರ್ಷ 11 ತಿಂಗಳು 11 ದಿನ, ಅಥವಾ 6 ವರ್ಷಕ್ಕೆ 1 ದಿನ ಕಡಿಮೆ ಇದ್ದವರೆಲ್ಲ ಇದ್ದಿದ್ರು. ಸೊ ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ, ಇದೊಂದು ವರ್ಷ ನಮಗೆ ವಿನಾಯಿತಿ ಕೊಡಿ ಅಂತ ಅವರೆಲ್ಲರೂ ಕೂಡ ಸತತವಾಗಿ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಪೇರೆಂಟ್ಸ್ ನ ಮನವಿಗೆ ಹೋಗೊಟ್ಟಂತಹ ಶಿಕ್ಷಣ ಇಲಾಖೆ ಇದೊಂದೇ ಒಂದು ವರ್ಷ ನಾವು 5 ವರ್ಷ 5 ತಿಂಗಳಿಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂತಹ ಆದೇಶವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪಾಸ್ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲೇ LKG ಅನ್ನ ಓದ್ತಾ ಇದ್ದಂತಹ ಹಲವು ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಜೂನ್ 1ನೇ ತಾರೀಕಿಗೆ ಅಡ್ಮಿಷನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಜೂನ್ 1ಕ್ಕೆ ಮಗುವಿಗೆ 6 ವರ್ಷ ತುಂಬೋದಿಲ್ಲ, ಅದಕ್ಕೆ 10 ದಿನ 11 ದಿನ 15 ದಿನ ಈ ರೀತಿಯಾಗಿ ಕಡಿಮೆ ಆಗ್ತಾ ಇರುವಂತದ್ದು. ಸೊ ಈ ವರ್ಷ ಕೂಡ ನಮಗೆ ವಿನಾಯಿತಿಯನ್ನ ಕೊಡಿ, ರಿಯಾಯಿತಿಯನ್ನ ಕೊಡಿ ಅಂತ ಶಿಕ್ಷಣ ಸಚಿವರ ಬಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಪೋಷಕರು ಮನವಿ ಮಾಡಿ, ಭೇಟಿ ಮಾಡಿ ಅವರನ್ನ ಮನವಿ ಕೂಡ ಸಲ್ಲಿಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಶ್ಮಿ ಮಹೇಶ್ಗೆ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಇವರೆಲ್ಲರಿಗೂ ಕೂಡ ಪೋಸ್ಟ್ ಮೂಲಕ ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ, ತಮ್ಮ ಮಕ್ಕಳು ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆಯನ್ನ ವಿಸ್ತೃತವಾಗಿ ಬರೆದು ಅವರಿಗೆ ಪೋಸ್ಟ್ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, 1 ವರ್ಷ ಮಗು ಏನಾದ್ರೂ 1ನೇ ಕ್ಲಾಸಿಗೆ ಹೋಗದೆ ಮನೆಯಲ್ಲೇ ಉಳ್ಕೊಳ್ತು ಅಂದ್ರೆ, ಅಥವಾ ರಿಪೀಟ್ UKG ಅನ್ನ ಮಾಡಿದ್ರೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ. ಅಂದ್ರೆ ಮಾನಸಿಕವಾಗಿಯೂ ಕೂಡ ಮಗು ಕುಗ್ಗಿ ಹೋಗುವಂತಹ ಸಾಧ್ಯತೆ ಇದೆ. ಬೇರೆ ಹೊಸ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳೋದಿಲ್ಲ, ಕ್ಲಾಸ್ ಅಲ್ಲಿ ಯಾರ ಜೊತೆನೂ ಮಿಂಗಲ್ ಆಗದೆ ಹೊಸಬ್ರ ಜೊತೆ ಸೇರೋದು ಕಷ್ಟ ಆಗಬಹುದು. ಜೊತೆಗೆ ತನ್ನ ಜೊತೆಗಿದ್ದಂತಹ ಸಹಪಾಠಿಗಳೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾನ್ ಮಾತ್ರ ಯಾಕಿನ್ನು ಇದೇ ಕ್ಲಾಸ್ ನಲ್ಲಿ ಉಳ್ಕೊಂಡಿದ್ದೀನಿ ಅನ್ನುವಂತಹ ಭಾವನೆ ಮಕ್ಕಳಲ್ಲಿ ಮೂಡಿ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಮಕ್ಕಳು ಕಲಿಕೆ ಮೇಲೆ ಆಸಕ್ತಿ ತೋರಿಸದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಮಾನಸಿಕವಾಗಿ ಮಕ್ಕಳು ಹಂತ ಹಂತವಾಗಿ ಕುಗ್ತಾ ಹೋಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ಆತಂಕವನ್ನ ಪೋಷಕರು ಹೊರಹಾಕ್ತಾ ಇದ್ದಾರೆ. ಸ್ಟೇಟ್ ಎಜುಕೇಶನ್ ಪಾಲಿಸಿಯ ಪ್ರಕಾರ ಕೂಡ 3 ತಿಂಗಳು ರಿಲ್ಯಾಕ್ಸೇಷನ್ ಕೊಡಬೇಕು. ಸೊ ಆ ಒಂದು ರಿಲ್ಯಾಕ್ಸೇಷನ್ ಅನ್ನ ನಮ್ಮ ಮಕ್ಕಳಿಗೆ ಕೊಡಿ ಅನ್ನುವಂತಹ ಮನವಿಯನ್ನ ರಾಜ್ಯದ 2,30,000ಕ್ಕೂ ಅಧಿಕ ಪೋಷಕರು ಮಾಡ್ತಾ ಇರುವಂತದ್ದು. ಶಿಕ್ಷಣ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.